ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ ನಿನ್ನೆಯಷ್ಟೇ ಅಸ್ತಿತ್ವಕ್ಕೆ ಬಂದಿದೆ. ಈ ರಾಷ್ಟ್ರೀಯ ಸಮಿತಿಗೆ ಎಚ್ ವಿಶ್ವನಾಥ್ ಅವರು ಮಾಜಿ ಸಚಿವರು, ಮಾಜಿ ಸಂಸದರು ಆಗಿರ್ತಕ್ಕಂಥ ಹಾಲಿ ವಿಧಾನ ಪರಿಷತ್ತಿನ ಶಾಸಕರಾದಂಥ ಎಚ್ ವಿಶ್ವನಾಥ್ರವರು ಗೌರವ ಅಧ್ಯಕ್ಷರಾಗಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದೇನೆ. ಶ್ರೀಮತಿ ರಜನಿ ರಾಜರವರು ಹೋರಾಟಗಾರ್ತಿ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ 30 ಜನ ಪದಾಧಿಕಾರಿಗಳು ನಿನ್ನೆ ಇಡೀ ಸಮಿತಿಗೆ ಸೇರ್ಪಡೆಗೊಂಡು ನೋಂದಣಿಯಾಗಿದೆ. ನಾಗರಿಕತೆ ಬೆಳೆದಂತೆಲ್ಲ, ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆಲ್ಲ ಈ ಹಿಂದೆ ಹೇಗೆ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾಯಿದ್ವು, ಹಿಂಸೆಗಳಾಗ್ತಾಯಿದ್ವು, ಅದೇ ರೀತಿ ಈಗ ಪುರುಷರ ಮೇಲೂ ಕೂಡ ದೌರ್ಜನ್ಯ ಮತ್ತು ಹಿಂಸೆಗಳಾಗುವಂಥ ಸಂದರ್ಭಗಳು ಹೆಚ್ಚಾಗ್ತಾಯಿದ್ದಾವೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರ ರಕ್ಷಣೆಗೆ ಸಾಕಷ್ಟು ಕಾನೂನುಗಳಿದ್ದಾವೆ, ಸಂಘಟನೆಗಳಿದ್ದಾವೆ. ಆದರೆ ಪುರುಷರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿಗೆ ಮತ್ತು ನೋವುಗಳಿಗೆ ಯಾವುದೇ ಸಂಘಟನೆಗಳೂ ಇಲ್ಲ ಮತ್ತು ಯಾವುದೇ ಕಾನೂನುಗಳೂ ಇಲ್ಲ. ಸಂವಿಧಾನ ಹೇಳೋದು ಬಿಟ್ಟರೆ, ಎಲ್ಲರಿಗೂ ಸಮಾನ ಹಕ್ಕು ಮತ್ತು ರಕ್ಷಣೆ ಅನ್ನೋದು ಬಿಟ್ಟರೆ, ಈ ರೀತಿಯಾದ ಮಹಿಳೆಯರಿಗಿರುವಂಥ ವಿಶೇಷವಾದ ಸವಲತ್ತಿನ ಕಾನೂನುಗಳಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಪುರುಷರ ಹಿತವನ್ನು, ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಕ್ಕೆ ರಕ್ಷಣೆ ನೀಡುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಸಮಿತಿಯನ್ನು ಅಸ್ತಿತ್ವಕ್ಕೆ ತಂದುಕೊಂಡಿದ್ದೇವೆ. ಇದರ ವ್ಯಾಪ್ತಿ ರಾಷ್ಟ್ರದ್ದು. ರಾಷ್ಟ್ರೀಯ ಉಪಾಧ್ಯಕ್ಷರು ನಿವೃತ್ತ ತಹಸೀಲ್ದಾರ್ರವರು, ಇವರು ನಿವೃತ್ತ ಜೈಲು ಅಧಿಕಾರಿಗಳು ಜಿಲ್ಲೆ ಸತೀಶ್ ಅಂತೇಳಿ ಕಾನೂನು ಪದವೀಧರರು ಕೂಡ ಇದ್ದಾರೆ. ಇವರು ನಮ್ಮ ಪದಾಧಿಕಾರಿಗಳು. ನಮ್ಮ ಮೇಡಮ್ನವರು ನಮ್ಮ ಪದಾಧಿಕಾರಿಗಳು, ಶಕುಂತಲಾ ಮೇಡಮ್ನವರು. ಹಾಗೆ ನಮ್ಮ ಬಸವರಾಜ್ ಅವರಿದ್ದಾರೆ, ಇವರು ನಿವೃತ್ತ ಅಧಿಕಾರಿಗಳು. ನಮ್ಮ ಅರಸು ಅವರಿದ್ದಾರೆ, ಅವರು ಕೃಷ್ಣ ಅರಸು ಅವರು ಕೂಡ ಉದ್ದಿಮೆದಾರರು. ಈಗ 33 ಜನರಿದ್ದಾರೆ. ಇವತ್ತೊಂದು ದಿವಸ ಒಂದು ರಾಷ್ಟ್ರ ಮಟ್ಟದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯಗಳು ಕುಸಿಬಾರ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವ್ರದೇ ಆದಂಥ ಹಕ್ಕುಗಳಿದೆ ಅಂತಕ್ಕಂಥ ಉದ್ದೇಶದಿಂದ ಹೀಗೆ ನಮ್ಮ ಮಾಜಿ ಸಚಿವರು ಧೀಮಂತ ನಾಯಕರಾದಂಥ ಎಚ್ ವಿಶ್ವನಾಥ್ ಅವರು ಸಚಿವರಾಗಿದ್ದಂಥ ಕಾಲದಲ್ಲಿ ಯಾವುದೇ ಥರದ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಶಿಕ್ಷಣದ ಹಕ್ಕು ಉಲ್ಲಂಘನೆ ಆಗಬಾರ್ದು ಅಂತ ಹೇಗೆ ಹೋರಾಟ ಮಾಡ್ತಾ ಇದ್ರು. ಹಾಗೆ ನಮ್ಮ KT ಶ್ರೀಕಂಠೇಗೌಡರು ಸಾಹೇಬರು ಅವರು ಪರಿಷತ್ ಸದಸ್ಯರಾದಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ನಮಗೂ ಒಂದು ವೇದಿಕೆ ಅಂತಕ್ಕಂಥದ್ದು ಬೇಕು. ಯಾವುದೇ ಒಬ್ಬ ಮನುಷ್ಯ ನಾವು ಒಂದು ಹಕ್ಕನ್ನು ಕೇಳಬೇಕಾದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಂದು ಸಂಘಟನೆ ಬಹಳ ಅತ್ಯಂತ ಅವಶ್ಯಕತೆ ಆಗಿದೆ. ಹಾಗಾಗಿ ಇವತ್ತು ಮಹಿಳಾ ಆಯೋಗ ಅಂತಕ್ಕಂಥದ್ದಿದೆ ಅಲ್ವಾ, ಮಹಿಳಾ ಆಯೋಗ ಇದೆ. ಮಹಿಳೆಯರಿಗಿರ್ತಕ್ಕಂಥ 498A ಏನು ಡೌರಿ ಅರೇಂಜ್ಮೆಂಟ್ ಆದರೆ ಯಾವುದೋ ಒಬ್ಬ ಮಹಿಳೆ, ಎಲ್ಲರೂ ಅಂತಲ್ಲ, ಯಾರೊಬ್ಬ ಮಹಿಳೆ ನನಗಿಂತ ತೊಂದರೆ ಆಯಿತು ಅಂತೇಳಿ ಗಂಡನ ಮೇಲೆ ದೂರು ಕೊಟ್ಟರೆ ಗಂಡನ್ನು ಅರೆಸ್ಟ್ ಮಾಡ್ತಾರೆ, ಅವರ ಉಳಿಸೋ ಜನಕ ಅವ್ರ ತಂದೆ ತಾಯಿನೂ ಅರೆಸ್ಟ್ ಮಾಡ್ತಾರೆ, ಅಕ್ಕ ತಂಗಿನೂ ಮೈಸೂರು ಬೆಂಗಳೂರು ಇದ್ರು ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ. ಮನೇಲಿ 16 ಜನ ಇದ್ರೆ 16 ಜನನೂ ಜೀಪಲ್ಲಿ ಕುಂತ್ಕೊಂಡು ಹೊರಟೋಯ್ತಾರೆ. ಹಂಗಾಗಿ ಇಂಥದ್ದು ಭಾರತ ದೇಶದಲ್ಲೇ ಸುಳ್ಳು ಕೇಸ್ ಹಾಕಿರೋದನ್ನು 3ನೇ ಸ್ಥಾನ ಕರ್ನಾಟಕ. ನೋಡಿ ಪೊಲೀಸ್ನವರು ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಹೇಬ್ರು ಗೊತ್ತು. ಕರ್ನಾಟಕ ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟು ರಾಜ್ಯಗಳಲ್ಲಿ 3ನೇ ಸ್ಥಾನ ಸುಳ್ಳು ಕೇಸ್ ಹಾಕಿರೋದಲ್ಲಿ 498. ಅಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಹನೀಯರು, ನಮ್ಮ ಎಲ್ಲ ಮಾಜಿ ಮೂಢಾಧ್ಯಕ್ಷ ಆಗಿರ್ಬೋದು, ಎಲ್ಲ ಹಿರಿಯ ಅಧಿಕಾರಿಗಳಾಗ್ಬೋದು, ನಮ್ಮ ಅರಸೂರಾಗ್ಬೋದು, ಪ್ರಕಾಶ್ ಅವರಾಗ್ಬೋದು, ನಿಂಗರಾಜೇಗೌಡರಾಗ್ಬೋದು, ರಜನಿರಾಜ್ ಅವರು ಭಾಳ ಮೂಲವಾಗಿ ಅವರು ಮಹಿಳೆಯರಾಗಿದ್ದು ಸಹ ಪುರುಷರಿಗೆ ಏನಾದ್ರು ಮಾಡಬೇಕಲ್ಲ ಅಂತಕ್ಕಂಥ ಉದ್ದೇಶದಿಂದ ಭಾಳ ವಿಶೇಷವಾಗಿ ಈ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಭಾಳ ಸಂತೋಷ. ಹಾಗಾಗಿ ತಾವೆಲ್ಲ ಮಾನ್ಯ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರ ಸಮ್ಮುಖದಲ್ಲಿ ತಾವೆಲ್ಲ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ಭಾಳ ವಿಶೇಷವಾಗಿ ಮಹಿಳೆಯರಿಗೆ ಏನು ಹಕ್ಕಿದೆಯೋ ಹಾಗೆ ಪುರುಷರಿಗೂ ಸಹ ಇವತ್ತು ನೋಡಿ ಒಬ್ಬ ನ್ಯಾಯಾಧೀಶರು ಆ ಹೆಂಡತಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಧೀಶರೇ ಇವತ್ತು ಆತ್ಮಹತ್ಯೆ ಮಾಡ್ತೀನಿ. 36 ವರ್ಷ ಕೃಷ್ಣೇಗೌಡರು ಹೇಳ್ತಾರೆ, 36 ವರ್ಷ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಇಂಥವು ಸಾಕಷ್ಟು ಪ್ರಕರಣಗಳಿದೆ. ಸಾಕಷ್ಟು ಜನ ಹೆಂಡತಿ ಗೋಲ್ದು ಅಂತೇಳಿ ಗಂಡ ಹೋಗಿ ನಾಲೆಗೆ ಬಿದ್ದಂಥ ಪ್ರಕರಣಗಳಿದೆ. ಹೆಂಡತಿ ಜೀವನಾಂಶಕ್ಕೆ ಸುಳ್ಳು ಕೇಸ್ ಹಾಕೊಂಡು ಅವಳು ಏನೋ ಬೇರೆ ರೀತಿಯ ಕೆಲವೊಂದು ಅಕ್ರಮ ಸಂಬಂಧಗಳು ಮತ್ತೊಂದು ಇಟ್ಕೊಂಡು ಗಂಡನಿಗೆ ಭಾಳ ಅವಮಾನ ಮಾಡಿ ಆ ಗಂಡ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ರೈಲು ತಲೆ ಕೊಡ್ತಕ್ಕಂಥದ್ದು, ಬಾವಿ ಬೀಳ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲನ ಹೋಗಲಾಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ನಮ್ಮ ಅಧ್ಯಕ್ಷರು ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ಮಂಡ್ಯದಲ್ಲಿ ಏನು ಪ್ರಥಮ ಮೀಟಿಂಗ್ ಪೂರ್ವಭಾವಿ ಸಭೆ ನಡೀತು. ಅದರ ಉಪಸ್ಥಿತಿಯಲ್ಲಿ ತಾವೆಲ್ಲ ಭಾಳ ಸಹಕರಿಸಿ ಇವತ್ತು ಬಂದಿರತಕ್ಕಂಥದ್ದು ಎಲ್ಲ 33 ಸದಸ್ಯರು
ಅಲ್ವಾ? 33 ಜನ ಸದಸ್ಯರು ಬಂದಿರತಕ್ಕಂಥ ಬಹಳ ಸಂತೋಷ. ಹಾಗಾಗಿ ಮುಂದೊಂದು ದಿವಸಗಳಲ್ಲಿ ಇದು ರಾಷ್ಟ್ರ ಮಟ್ಟದ ಏನು ನ್ಯಾಷನಲ್ ಮಟ್ಟದಲ್ಲಿ ಇರೋದ್ರಿಂದ ರಾಷ್ಟ್ರ ಮಟ್ಟ ಹಾಗೂ ರಾಜ್ಯ ಮಟ್ಟ ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನೀವು ಪುರುಷರೇ ನೀವು ಎದುರುಬೇಡಿ, ನಿಮ್ಮ ಪರವಾಗಿ ನಾವಿದ್ದೀವಿ ಅಂತಕ್ಕಂಥ ಒಂದು ಸಂಘಟನೆ ನಾವು ಒಂದು ಧ್ವನಿಯನ್ನು ಮಾಡಿ ಹೇಳೋದ್ರ ಮುಖಾಂತರ ನಾವು ಮಾನವ ಹಕ್ಕುಗಳನ್ನು ಉಳಿಸ್ಬೇಕಾಗ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಗೆ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ಮಹಿಳೆ ಬೇರೆ ಇಲ್ಲ, ಪುರುಷ ಬೇರೆ, ಮಂಗಳಮುಖಿ ಬೇರೆ ಇಲ್ಲ, ಶ್ರೀಮಂತ ಬೇರೆ ಅಲ್ಲ, ಬಡವ ಬೇರೆ ಇಲ್ಲ, ಎಲ್ಲ ಆಲ್ ಆರ್ ಈಕ್ವಲ್ ಅಂಡರ್ ದಿ ಲಾ ಅಂತ ಹೇಳಿದ್ದಾರೆ. ಅದರಡಿನಲ್ಲಿ ನಮ್ಮ ಸಂಘಟನೆ ನಾವೆಲ್ಲ ಒಂದು ತಾಯಿ ಮಕ್ಕಳು ಅಂತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಪುರುಷರ ಹಕ್ಕುಗಳನ್ನು ಯಾರ್ಯಾರು ಇವತ್ತಿಂದ ಮನಸ್ಸಿಗೆ ನೋವಾಗಿದೆ, ಯಾರ್ಯಾರ ಹಕ್ಕು ಉಲ್ಲಂಘನೆ ಆಗಿದೆ, ನೀವೆಲ್ಲ ನಮ್ಮ ಸಂಘಟನೆಗೆ ಒಂದು ಅರ್ಜಿಯನ್ನು ಕೊಡಿ, ನಾವೆಲ್ಲ ಒಂದು ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ನಿಮಗೆ ಕಾನೂನು ಸಲಹೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಭಾಗ ನಮ್ಮ ಜಿಲ್ಲೆಗಳಲ್ಲಿ ಯಾವುದೇ ರೀತಿ ಬಂದರೆ ನಮ್ಮ ರಜನಿ ರಾಜ್ ಅವರು ಇರ್ತಾರೆ, ಅವ್ರಿಗೆ ಅರ್ಜಿಯನ್ನು ಕೊಡೋದ್ರ ಮುಖಾಂತರ ನಾವು ಯಾರ್ಯಾರೋ ಭಾಗದಲ್ಲಿ ಮುಖಂಡಿರ್ತೀವಿ, ವಕೀಲರಿರ್ತೀವಿ, ನಾವು ಸಾಕರಣ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರ ಅಪ್ಪಣೆ ಮೇರೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಸ್ವಾಗತ ಮಾಡ್ತೀನಿ. ಆಸೀನರಾಗಿತ್ತು ನಮ್ಮ ನಟರಾಜನವರು ಸೇರಿದಾಗೆ ಪ್ರೊಫೆಸರ್ ಸೇರಿದಾಗೆ ಪ್ರಕಾಶದ ಆದಿಯಾಗಿ ನಮ್ಮ ರಾಮನಗರ ಜಿಲ್ಲೆಯಿಂದ ಬಂದಿದ್ದೀನಿ, ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ, ನಗರ ಜಿಲ್ಲೆಯಿಂದ ಬಂದಿದ್ದೀನಿ, ಗುಂಡ್ಲುಪೇಟೆಯಿಂದ ಅದೇ ನಗರ ಜಿಲ್ಲೆ ಎಲ್ಲ ಕಡೆ ಒಂದು ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಹಿಳೆಯರ ಮೇಲೆ ಅಷ್ಟೇ ದೌರ್ಜನ್ಯ ಆಗ್ತಾ ಇದೆ, ಮಹಿಳೆಯರಿಗೆ ರಕ್ಷಣೆ ಬೇಕು. ನಾಗರಿಕತೆ ಬೆಳೆದಂತೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆ ಮಹಿಳೆಯರು ವಿದ್ಯಾವಂತರು ಹೆಚ್ಚಾದಂತೆ ಅವರೂ ಕೂಡ ಪುರುಷರನ್ನು ಎಲ್ಲೋ ಸಂಕಷ್ಟಕ್ಕೆ ಸಿಲುಕಿಸುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾರೆ. ಇವತ್ತು ಈಗ ತಾನೇ ನಮ್ಮ ಸಿ ಜಿ ಕೃಷ್ಣೇಗೌಡರು ಹೇಳ್ತಾ ಇದ್ರು, 36 ವಯಸ್ಸಿನ ಒಬ್ಬ ನ್ಯಾಯಾಧೀಶರು ತನ್ನ ಪತ್ನಿ ಕೊಟ್ಟಂಥ ಹಿಂಸೆಯನ್ನು ತಾಳಲಾರದೆ ಇವತ್ತು ಆತ್ಮಹತ್ಯೆಗೆ ಈಡಾಗಿದೆ. ಈ ಥರದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಒಂದು ಹಂತದಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ಮಹಿಳೆಯರ ಮೇಲೆ ಅಷ್ಟೇ ದೌರ್ಜನ್ಯ ಆಗ್ತದೆ, ಪುರುಷರ ಮೇಲೆ ಅಲ್ಲ ಅಂತ. ಮಹಿಳೆಯರಿಗಿಂತಲೂ ಮೀರಿ ನಮಗೆ ಗಮನಕ್ಕೆ ಬಾರದ ಹಾಗೆ ಇವತ್ತು ಪುರುಷರ ಮೇಲೂ ದೌರ್ಜನ್ಯಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ಹಾಗಾಗಿ ಪುರುಷರ ಈ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ದಿಸೆ, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ ದಿಸೆಯಲ್ಲಿ ಒಂದು ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಬೇಕು ಅನ್ನೋಂಥ ಆಲೋಚನೆ ಮಂಡ್ಯದ ನೆಲದಲ್ಲಿ ಆರಂಭ ಆಯಿತು. ಅದಕ್ಕೆ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷ ರಕ್ಷಣಾ ಹೋರಾಟ ಸಮಿತಿ ಅಂತೇಳಿ ಇವತ್ತು ಟ್ರಸ್ಟ್ ಅಂತ ಕರಿತೀವಿ ನಾವು ಆಯೋಗ ಅಂತ ಹೊಂದಿದ್ವಿ. ಏನು ಆಯೋಗ ಏನು ಬಂತು ಪದ ಕಡೆಗೆ? ಆಯೋಗ ಇಲ್ಲ ಅಣ್ಣ, ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಅಂತೇಳಿ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ನೀವೆಲ್ಲ ಅದರಲ್ಲಿ ಪದಾಧಿಕಾರಿಗಳಾಗಿದೆ. ಇವತ್ತಾಗಿರ್ತಕ್ಕಂಥ ನೋಂದಣಿ ಟ್ರಸ್ಟ್ ಇದೆಯಲ್ಲ, ಇದು ಪದೇ ಪದೇ ಬದಲಾಗುವಂಥದ್ದಲ್ಲ. ನೀವೆಲ್ಲರೂ ಇರ್ತೀರಿ. ನೀವು ಈಗ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸಂಘಟನೆ ಬಿಜೆಪಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಪ್ರಕಾಶ್ ಅಂತೇಳಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ. SPM ಮಂಜು ಅಂತ ಮೈಸೂರು ಮಾಜಿ ಸದಸ್ಯ. ಮಂಡ್ಯ ಎಂ ಗುರುಪ್ರಸಾದ್ ವಕೀಲರು ಮಂಡ್ಯ. ಬಸವರಾಜು ರಿಟೈರ್ಡ್ ಅಫಿಷಿಯಲ್ಸ್ ಮಂಡ್ಯ.